टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ದರ ಏರಿಕೆಯ ದಂಗಲ್ ಸಾರಿದೆ. ಇವತ್ತಿನಿಂದ 4 ಹಂತಗಳಲ್ಲಿ ಹೋರಾಟಕ್ಕೆ ರಣಕಹಳೆಯನ್ನ ಮೊಳಗಿಸಲಿದ್ದು, ಅದರಲ್ಲೂ ಪ್ರತಿಭಟನೆಯನ್ನ ಮೈಸೂರಿನಿಂದಲೇ ಶುರು ಮಾಡೋದಕ್ಕೆ ಕೇಸರಿ ಪಡೆ ಸನ್ನದ್ಧ ಆಗಿದೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿಯ ಮತ್ತೊಂದು ಹೋರಾಟ. ಮೊನ್ನೆ ಅಹೋರಾತ್ರಿ ಧರಣಿ, ಇಂದು ಜನಾಕ್ರೋಶ ಅಭಿಯಾನ. 4 ಹಂತ 16 ದಿನ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಸಜ್ಜು. ಸಾಲು ಸಾಲು ಬೆಲೆ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿ 2ನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದೆ. ಇಂದಿನಿಂದ 4 ಹಂತಗಳಲ್ಲಿ 16 ದಿನ ಜಿಲ್ಲೆಗಳಲ್ಲೂ ರಣಕಹಳೆ ಮೊಳಗಿಸಲಿದ್ದಾರೆ. ಇಂದು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ಮೈಸೂರು ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿಯಿಂದ ಯಾತ್ರೆ ಶುರುವಾಗಲಿದ್ದು, ಗಾಂಧಿ ವೃತ್ತದವರೆಗೂ ತೆರಳಲಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಶಾಸಕರು, ಸಂಸದರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಜನಾಕ್ರೋಶ ಯಾತ್ರೆ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಭ್ರಷ್ಟ ಮತ್ತು ಜನವಿರೋಧಿ ಸರ್ಕಾರ ಅಂದ್ರು. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ 16 ದಿನ ನಮ್ಮ ಹೋರಾಟ ಇರುತ್ತೆ ಅಂದ್ರು. ಈ ಭ್ರಷ್ಟ, ಜನವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬೆಲೆ ಏರಿಕೆ ಮತ್ತು 4% ಮುಸಲ್ಮಾನರಿಗೆ ಮೀಸಲಾತಿ, ದಲಿತರ ಹಣವನ್ನು ಲೂಟಿ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ, ಇದನ್ನ ಪ್ರತಿಭಟಿಸಿ ಸುಮಾರು 16 ದಿನಗಳ ಕಾಲ ಒಂದು ಜನಾಂದೋಲನವನ್ನ ಮಾಡ್ತಾ ಇದ್ದೀರಿ. ಬಿಜೆಪಿಗಷ್ಟೇ ಬೆಲೆ ಏರಿಕೆ ಆಕ್ರೋಶ ಎಂದು ಡಿಕೆ ಕಿಡಿ. ಬಿಜೆಪಿ ಜನಾಕ್ರೋಶಕ್ಕೆ ಲೇವಡಿ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಬಿಜೆಪಿಯವರಿಗೆ ಆಗಿರಬೇಕು, ಜನಕ್ಕಲ್ಲ ಅಂತ ಕಾಲೆಳೆದಿದ್ದಾರೆ. ಆಕ್ರೋಶ ಅವ್ರಿಗೇನಾಗಿರ್ಬೇಕು, ಜನಕ್ಕೇನಿಲ್ಲ. ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆಗೆ ಸಮಾಧಾನ ಮಾಡಲಿಕ್ಕೆ. ಜನರ ಬದುಕನ್ನ ಈಗ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ, ಏನೇನು ಮಾತಾಡಿದ್ರು ಅಂತ ಎಚ್ ಕೆ ಪಾಟೀಲ್ ಸಾರಾಂಶನ ನೀವು ತೆಗೆದುಕೊಳ್ಳಿ. ಇಂದಿನಿಂದ ಮೇ 3ರ ತನಕ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಇಂದು ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಯಾತ್ರೆ ನಡೆಯಲಿದ್ದು, ಉಳಿದಂತೆ ಕೊಡಗು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ಬಿಜೆಪಿ ಯಾತ್ರೆ ನಡೆಯಲಿದೆ. ಮೊದಲ ಹಂತದ ಹೋರಾಟ ಇಂದಿನಿಂದ ಏಪ್ರಿಲ್ 12ರವರೆಗೂ ನಡೆಯಲಿದೆ. ಮೊದಲ ಹಂತದಲ್ಲಿ ಒಟ್ಟು 10 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಿದೆ. 2ನೇ ಹಂತದ ಹೋರಾಟ ಏಪ್ರಿಲ್ 15ರಿಂದ ಏಪ್ರಿಲ್ 18ರವರೆಗೆ ನಡೆಯಲಿದೆ. 2ನೇ ಹಂತದಲ್ಲಿ 7 ಜಿಲ್ಲೆಗಳಲ್ಲಿ ಬಿಜೆಪಿ ಧರಣಿ ಮಾಡಲಿದೆ. ಏಪ್ರಿಲ್ 21ರಿಂದ ಏಪ್ರಿಲ್ 25ರವರೆಗೆ 3ನೇ ಹಂತದ ಹೋರಾಟ ನಡೆಯಲಿದೆ. 3ನೇ ಹಂತದಲ್ಲಿ 10 ಜಿಲ್ಲೆಗಳಲ್ಲಿ ಬಿಜೆಪಿ ಧರಣಿ ಮಾಡಲಿದೆ. 4ನೇ ಹಂತದ ಹೋರಾಟ ಏಪ್ರಿಲ್ 27ರಿಂದ ಶುರುವಾಗಿ ಮೇ 3ರ ತನಕ ನಡೆಯಲಿದೆ. ಕೊನೆ ಹಂತದಲ್ಲಿ ಬಾಕಿ ಉಳಿದ 5 ಜಿಲ್ಲೆಗಳಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡಲಿದೆ. ಬಿಜೆಪಿ ಜನಾಕ್ರೋಶದಲ್ಲಿ ಜೆಡಿಎಸ್ ಭಾಗಿಯಾಗೋದು ಡೌಟ್. ಆದ್ರೆ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ವಿನೂತನ ಸಮರಕ್ಕೆ ಮುಂದಾಗಿದೆ. 40% ಮಾದರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರೋಕೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.